ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿರುವ ಕಾಸರಗೋಡಿನ ಕಡಲ ತೀರ ಕೇವಲ ಕರಾವಳಿಯ ಸೌಂದರ್ಯಕ್ಕೆ ಮಾತ್ರವಲ್ಲದೆ ಸ್ವಚ್ಛತೆಗೂ ಹೆಸರುವಾಸಿಯಾಗಿದೆ. ಇತ್ತೀಚೆಗೆ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದಿರುವ ಈ ಕಡಲ ತೀರ ಸಂಪೂರ್ಣ ಪ್ಲಾಸ್ಟಿಕ್ ಮುಕ್ತವಾಗಿದ್ದು ದೇಶ ವಿದೇಶಗಳ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುತ್ತಿದೆ. ಈ ಕುರಿತು ಒಂದು ವರದಿ. ಕಾಸರಗೋಡಿನ ಕಡಲ ತೀರ ಪ್ರವಾಸಿಗರನ್ನು ಆಕರ್ಷಿಸುತ್ತಿದ್ದು ಹೊರ ರಾಜ್ಯಗಳಿಂದ ಸಾವಿರಾರು ಪ್ರವಾಸಿಗರು ವೀಕ್ಷಿಸುವ ತಾಣವಾಗಿದೆ. ಹೊನ್ನಾವರ ಅರಣ್ಯ ಇಲಾಖೆ ಸ್ಥಳೀಯ ಗ್ರಾಮ ಅರಣ್ಯ ಸಮಿತಿಗಳ ಸಹಯೋಗದಲ್ಲಿ ಪ್ಲಾಸ್ಟಿಕ್ ಮುಕ್ತ ಕಡಲ ತೀರ ಮಾಡುವುದರಲ್ಲಿ ಯಶಸ್ಸು ಸಾಧಿಸಲಾಗಿದೆ. ಪ್ರವಾಸಿಗರ ರಕ್ಷಣೆಗಾಗಿ ಜೀವ ರಕ್ಷಕ ಸಿಬ್ಬಂದಿಯನ್ನು ನೇಮಿಸಲಾಗಿದೆ. ಕಡಲಿನಲ್ಲಿ ಈಜಿ ಆಟವಾಡಿ ಬಂದ ಪ್ರವಾಸಿಗರಿಗಾಗಿ ಪಕ್ಕದಲ್ಲೇ ವಿಶಾಲವಾದ ಸ್ಥಳದಲ್ಲಿ ಮರಗಿಡಗಳಿಂದ ಸಮೃದ್ಧವಾಗಿರುವ ಪರಿಸರ ಸ್ನೇಹಿ ಉದ್ಯಾನವನ ನಿರ್ಮಿಸಲಾಗಿದೆ. ಬೀಚ್ನ ಬಿಸಿಲಿನ ತಾಪದಿಂದ ದಣಿದು ಬಂದವರಿಗೆ ಕುಳಿತುಕೊಳ್ಳಲು ಆಸನಗಳನ್ನು ನಿರ್ಮಿಸಲಾಗಿದೆ. ಮಕ್ಕಳ ಸಂತೋಷಕ್ಕಾಗಿ ವಿವಿಧ ರೀತಿಯ ಆಟದ ಸಲಕರಣೆಗಳನ್ನು ಅಳವಡಿಸಿದ್ದು ಮಕ್ಕಳಿಗೆ ಉಲ್ಲಾಸದಾಯಕ ವಾತಾವರಣವಿದೆ. ಈ ಕಡಲ ತೀರದ ಸ್ವಚ್ಛತೆ ಮತ್ತು ಪರಿಸರ ಸ್ನೇಹಿ ವಾತಾವರಣದ ಬಗ್ಗೆ ಪ್ರವಾಸಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ದೂರದರ್ಶನದೊಂದಿಗೆ ಪ್ರವಾಸಿಗರಾದ ಸೌಮ್ಯ ಈ ಕಡಲ ತೀರದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸಿರುವುದರಿಂದ ತುಂಬಾ ಸುಂದರವಾಗಿದ್ದು ಇದರಿಂದ ಜಲಚರಗಳಿಗೂ ಯಾವುದೇ ರೀತಿಯ ಹಾನಿಯುಂಟಾಗುವುದಿಲ್ಲ ಎಂದರು. ಪ್ಲಾಸ್ಟಿಕ್ ನ ನಿಷೇಧ ಮಾಡಿದ್ದಾರೆ. ಸೊ ಇಲ್ಲಿ ಸಮುದ್ರದಲ್ಲಿ ಇರೋಂಥ ಯಾವುದೇ ಜಲಚರಗಳಿಗೆ ಏನು ತೊಂದರೆ ಆಗೋದಿಲ್ಲ. ಯಾರನ್ನೂ ಪ್ಲಾಸ್ಟಿಕ್ ಅಲೋ ಮಾಡೋದಿಲ್ಲ ಇಲ್ಲಿ. ಅಂಡ್ ಸ್ವಚ್ಛತೆ ಕಾಪಾಡಿದ್ದಾರೆ ಎಲ್ಲ ಕಡೆ. ನೀವು ಇಲ್ಲಿ ಬಂದು ನೋಡ್ಬೋದು, ಒಂದು ಕಡೆನೂ ಪ್ಲಾಸ್ಟಿಕ್ ಎಲ್ಲ ಸಿಗೋದಿಲ್ಲ ನಿಮಗೆ. ಮತ್ತೋರ್ವ ಪ್ರವಾಸಿಗ ನಾಗನಗೌಡ ಪಾಟೀಲ್ ಮಕ್ಕಳಿಗೆ ಉಲ್ಲಾಸದಾಯಕ ಬೀಚ್ ಆಗಿದ್ದು ಇತರೆ ಬೀಚ್ಗಳಿಗಿಂತ ಇದು ಉತ್ತಮವಾಗಿದೆ ಎಂದರು. ಈ ಒಂದು ಬೀಚು ಎಲ್ಲರಿಗೂ ಒಂದು ಇಷ್ಟವಾದಂಥ ಬೀಚ್ ಆಗಿರುವುದರಿಂದ ಮತ್ತು ಎಲ್ಲರಿಗೂ ಒಂದು ಉತ್ತಮವಾದಂಥ ಉಲ್ಲಾಸವನ್ನು ನೀಡುವಂಥ ಬೀಚ್ ಆಗಿದೆ ಮತ್ತು ಮಕ್ಕಳಿಗೂ ಮುಕ್ತವಾಗಿ ಒಂದು ಅವಕಾಶವಿರುವುದರಿಂದ ಎಲ್ಲ ಒಂದು ಬೀಚ್ಗಳಿಗಿಂತಲೂ ಈ ಒಂದು ಬೀಚ್ ಉತ್ತಮವಾದ ಅನುಭವವನ್ನು ನೀಡುತ್ತೆ ಅಂತ ಹೇಳಿ ಹೇಳಕ್ ಬಯಸ್ತೀನಿ. ಪ್ರವಾಸಿಗರಾದ ಶಾರದಾ ಪರಿಸರ ಸ್ನೇಹಿ ಬೀಚ್ನ ಪರಿಸರ ತುಂಬಾ ಸುಂದರವಾಗಿದ್ದು ನೆಮ್ಮದಿಯ ವಾತಾವರಣ ಸೃಷ್ಟಿಸಿದೆ ಎಂದರು. ಗೌರ್ಮೆಂಟ್ ಕಡೆಯಿಂದ ಇದಕ್ಕೆ ಬ್ಲೂ ಫ್ಲಾಗ್ ಅಂತ ಕೊಟ್ಟಿದ್ದಾರೆ. ಬಟ್ ವರ್ತ್ ಇದೆ. ಏನಪ್ಪಾ ಅಂದ್ರೆ ಚೆನ್ನಾಗಿದೆ, ಎಂಜಾಯ್ಮೆಂಟ್ ಇದೆ, ತುಂಬಾ ಹೈಜಿನ್ ಆಗಿದೆ. ಮೈನ್ ಹೇಳ್ಬೇಕಂದ್ರೆ ನಾವು ತುಂಬಾ ಕಡೆ ಬೀಚಸ್ ಎಲ್ಲ ಮಾರ್ನಿಂಗ್ ಇಂದ ತುಂಬಾ ವಿಸಿಟ್ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಇಲ್ಲಿ ಬಂದ್ಮೇಲೆ ಏನೋ ಒಂಥರ ತುಂಬಾ ಹ್ಯಾಪಿನೆಸ್ ಅನಿಸ್ತಿದೆ. ಹೊನ್ನಾವರ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಜಿ ಲೋಹಿತ್ ಈ ಹಿಂದೆ ಕಡಲ ತೀರದಲ್ಲಿ ಪ್ಲಾಸ್ಟಿಕ್ ಬಳಕೆಯಾಗುತ್ತಿತ್ತು, ಪರಿಸರ ಸ್ನೇಹಿ ಬೀಚ್ ಅನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಿರುವುದರಿಂದ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಕಂಪ್ಲೀಟ್ ಆ ಪ್ರದೇಶವನ್ನು ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಅಂತ ಹೇಳಿ ಡಿಕ್ಲೇರ್ ಮಾಡಿ ಅಲ್ಲಿರೋ ಎಕೋ ಶಾಪ್ಸು ಮತ್ತು ಪಾರ್ಕ್ ಒಳಗೆ ಕಂಪ್ಲೀಟ್ ಪ್ಲಾಸ್ಟಿಕ್ ನಿರ್ಬಂಧಿಸಿ ಬಂದಂಥ ಟೂರಿಸ್ಟಿಗೆ ಒಂದು ಸ್ವಚ್ಛತೆ ಆದಂಥ ಪರಿಸರ ನೀಡಬೇಕನ್ನೋ ಉದ್ದೇಶದಿಂದ ಆ ಪ್ರದೇಶ ಪ್ಲಾಸ್ಟಿಕ್ ಮುಕ್ತ ಮಾಡಿದ್ದೀವಿ. ಅದರಿಂದ ಟೂರಿಸ್ಟಲ್ಲೂ ತುಂಬ ಒಂದು ಸಂತೋಷ ಇದೆ. ಯಾಕೆಂದರೆ ಆ ಪ್ರದೇಶ ಸ್ವಚ್ಛವಾಗಿ ಕಂಡು ಬರೋದ್ರಿಂದ ಸಾಕಷ್ಟು ಜನ ಟೂರಿಸ್ಟ್ ಅಲ್ಲಿ ಬರ್ತಾ ಇದ್ದಾರೆ. ಒಟ್ಟಾರೆ ಕಾಸರಗೋಡಿನ ಕಡಲ ತೀರ ತನ್ನ ಬ್ಲೂ ಫ್ಲಾಗ್ ಮಾನ್ಯತೆ ಮತ್ತು ಪ್ಲಾಸ್ಟಿಕ್ ಮುಕ್ತ ಅಭಿಯಾನದಿಂದಾಗಿ ಸ್ವಚ್ಛ ಪರಿಸರ ಮತ್ತು ನೆಮ್ಮದಿಯ ವಾತಾವರಣ ನಿರ್ಮಿಸಿದ್ದು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಆಕರ್ಷಣೆಯ ಕೇಂದ್ರ